ಕಾಪಿಗಳ ಲೋಕದ ಅಲ್ಲಿ ಸುಮ್ಮನೆ. ಹಾಗಾಗಿ ಒಂಥರ ಕ್ರೇಜಿ ಉಂಟು ಅದು. ಪೇಪರ್ ಸಿಕ್ಕಾಪಟ್ಟೆ ಕರ್ಮವೀರ ಪತ್ರಿಕೆ ಜನ ನಿಂತು ಕಾಯಂಗೆ ಆಗುತ್ತೆ. ಸಾಹಿತಿಗಳ ಮನೆಯಿಂದ ಬಂದವರು, ಮನೆಯಲ್ಲಿ ಸಾಕಷ್ಟು ಒಡನಾಟ ಇದ್ದಂಥವರು, ಇವರಿಗೆ ಯಾಕೆ ಪಾಪಿಗಳ ಜಗತ್ತು ಅಷ್ಟು ಆಕರ್ಷಣೀಯವಾಗಿ ಕಂಡಿತು ಅಂತ ಹೇಳಿ? ಎಲ್ಲವೂ ಅಷ್ಟು ಡಿಸಿಪ್ಲಿನ್ ಲೈಫ್ ಅಲ್ಲ. ಪುಣ್ಯಾತ್ಮ ಹೊರಟು ಜೋಳಿ ಹಾಕೊಂಡು ಹಿಂಗೆ ಹೊರಟೋಗ್ಬಿಡ್ತಿದ್ದ ಎಲ್ಲೋ ಒಂದು ಕಡೆಗೆ. ಸತ್ಯ ವಿಚಾರ ಅಂತ ಹೇಳಿದ್ರೆ ಹಾಯ್ ಬೆಂಗಳೂರು ಶುರು ಮಾಡಿದ್ರೆ ಕೂಡ ಅದನ್ನ ಬದುಕು ಅಷ್ಟು ಸುಖವಾಗಿರಲಿಲ್ಲ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯಶೋಗೆರೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ನಿಮಗೆ ಒಂದು ವಿಶೇಷವಾದ ಸಂದರ್ಶನವನ್ನು ತಂದಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಇವತ್ತು ರವಿ ಬೆಳಗೆರೆಯವರ ಆತ್ಮೀಯ ಮಿತ್ರರು ಹಾಗೂ ಕಾಪು ಕ್ಷೇತ್ರದ ಶಾಸಕರು ಆದಂತಹ ಶ್ರೀ ಗುರ್ಮೆ ಸುರೇಶ್ ಪಿ ಶೆಟ್ಟಿಯವರು. ನಮಗೆಲ್ಲ ಆತ್ಮೀಯರಾಗಿ ಅವರು ಸುರೇಶಣ್ಣ ಅಂತಲೇ ಪರಿಚಯ. ಸುರೇಶಣ್ಣ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವರಿಗೆ ಅಂದರೆ ಇವರು ಸಾಹಿತಿಗಳ ಮನೆಯಿಂದ ಬಂದವರು, ಮನೆಯಲ್ಲಿ ಸಾಕಷ್ಟು ಒಡನಾಟ ಇದ್ದಂಥವರು, ಇವರಿಗೆ ಯಾಕೆ ಪಾಪಿಗಳ ಜಗತ್ತು ಅಷ್ಟು ಆಕರ್ಷಣೀಯವಾಗಿ ಕಂಡಿತು ಅಂತ ಹೇಳಿ? ಎಲ್ಲವೂ ಎಲ್ಲ ಇತ್ತು. ಒಂದು ರೀತಿ ಈ ಕಲಸು ಮೇಲೋಗರ ಅಂತಾರಲ್ಲ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ರವಿ ಬೆಳಗೆರೆ. ಅವನು ಬೆಳೆದಂತ ರೀತಿ, ಅಲ್ಲಿಯ ಸವಾಸ, ಹಾಗಾಗಿ ಅಲ್ಲಿ ಅದ್ಭುತ ಸಾಹಿತಿಗಳ ಸಾಹಸವೂ ಇತ್ತು. MP ಪ್ರಕಾಶ್ ಅಂತ ಹೇಳ್ಕೊಂಡು ಈ ನಾಡಿನ ಎಲ್ಲ ಸಾಹಿತಿಗಳ ಸಾಹಸ ಇತ್ತು. ಹಾಗೆ ಒಬ್ಬ ಬಾಡ್ಕು ರಶೀದ್ ಅಂತ ಹೇಳಿ ಅಲ್ಲಿ ಒಬ್ಬ ಕಟ್ಟೆ ಕಡೆ ರೌಡಿ, ಅವರ ಸಾಹಸ ಕೂಡ ಇತ್ತು ಅವನಿಗೆ. ಆಮೇಲೆ ಒಂದಷ್ಟು ಜನ ಅವರು ಬಂಡಯ್ಯ ಸೀತಾರಾಮ್ ಮಾಸ್ಟ್ರು, ನಂತರ ನಕ್ಸಲ್ ಹೋರಾಟಗಾರರು, ಅವ್ರು ಕೂಡ ಮನೆಗೆ ಬರ್ತಾ ಇದ್ರು. ಅಂದ್ರೆ ನಾನು ಸತ್ಯ ಹೇಳ್ತೇನೆ ಯಶೋಮತಿ, ನಾನು ನೋಡಿರ್ತಕ್ಕಂಥ ಅದ್ಭುತ ಮನುಷ್ಯ ರವಿ ಬೆಳಗೆರೆ. ಇದನ್ನ ನಾವು ಎಷ್ಟೇ ಇದನ್ನು ಒಪ್ಕೊಳ್ಬೇಕಾಗ್ತದೆ ಆ ಬರವಣಿಗೆ. ಮತ್ತೆ ಒಬ್ಬ ಒಳ್ಳೆ ರೈಟ್ರು ಒಳ್ಳೆ ಭಾಷಣಗಾರ ಆಗುದಿಲ್ಲ, ಅದ್ಭುತ ಭಾಷಣಗಾರ ಒಳ್ಳೆ ರೈಟರ್ ಆಗುದಿಲ್ಲ. ನಾನು ಸ್ವಲ್ಪ ಮಾತಾಡ್ತೇನೆ ಬಿಟ್ರೆ ಐ ಕೆನಾಟ್ ರೈಟ್ ಎನಿಥಿಂಗ್. ನನಗೆ ಆ ಪೇಷನ್ಸ್ ಇಲ್ಲ. ಒಂದು 4 ಪೇಜ್ ಕೂಡ ಬರ್ಲಿಕ್ಕೆ ಆಗುದಿಲ್ಲ. ಕುತ್ಕೊಂಡು ಹೇಳಿದ್ರೆ ಬೆಳಿಗ್ಗೆ ತನಕ ಕತೆ ಹೇಳ್ತಾ ಇರ್ತೀನಿ ಬಿಟ್ರೆ ಬರೀಲಿಕ್ಕೆ ಆ ಪೇಷನ್ಸ್ ಇಲ್ಲ. ಬಟ್ ರವಿಗೆ ಎರಡು ಇತ್ತು. ಸ್ವಾರಸ್ಯಕರಾಗಿ ಬರೀತಿದ್ದ, ಸ್ವಾರಸ್ಯಕರಾಗಿ ಮಾತಾಡ್ತಿದ್ದ, ಮತ್ತು ಒಂದು ನಾವು ಹೇಳ್ತಿದ್ವಿ ನಡೆದಾಡೋ ವಿಶ್ವಕೋಶ ಅಂತೇಳಿ. ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಅದರಲ್ಲಿ ಅಧ್ಯಯನ ಮಾಡಿ. ಈಗ ಅವನು ಎಂದು ಮರೆಯದ ಹಾಡಿ ಹೋದ್ಮೇಲೆ ಈ TV ಕನ್ನಡದ್ದು TRP ಇಲ್ಲಿ ಹೌದು, ಜನ ವಾರ ವಾರ ಕಾಯ್ತಿದ್ರು. ಅಲ್ಲಿ ಪ್ರೆಸೆಂಟ್ ಮಾಡೋ ರೀತಿ, ಆ ವಿಷಯ ಸಂಗ್ರಹಣೆ, ಅದೆಲ್ಲ ರವಿ ಬೆಳಗ್ಗೆ ಸಾಟಿ ರವಿ ಬೆಳಗೆರೆನೆ, ಬೇರೆ ಯಾರಿಲ್ಲ. ಬೇರೆ ಯಾರಿಲ್ಲ. ಹಾಗೆ ರವಿ ಬೆಳಗೆರೆ ಅವರಿಗೆ ಅವ್ರ ತಾಯಿ ಅಂದ್ರೆ ಬಹಳ ಪ್ರೀತಿ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ನೀವು ಅವ್ರ ತಾಯಿಯವ್ರನ್ನ ನೀವು ನೋಡಿದಿರಿ ಅಂತ ಬಳ್ಳಾರಿಯಲ್ಲಿ ಇದ್ದಾಗ? ಯಾಕಂದ್ರೆ ಅವ್ರು ನಿಮ್ ತಾಯಿಯವ್ರನ್ನ ಕೂಡ ಅಷ್ಟೇ ಅಮ್ಮನ್ ತರಾನೇ ಪ್ರೀತಿ ಮಾಡ್ತಾ ಇದ್ರು. ಸಾಕಷ್ಟು ಸಲ ಹೇಳಿದ್ರು, ನಾನು ಹಸ್ಕೊಂಡು ಹೋದಾಗೆಲ್ಲ ಅಮ್ಮ ಅಂದ್ರೆ ನನ್ಗೆ ಹಸಿವು ನೀಗಿಸಿದ್ದಾರೆ ಅಂತ ಹೇಳಿ. ನನ್ನನ್ನು ಕೂಡ ಪರಿಚಯ ನಿಮ್ ತಾಯಿಯವ್ರನ್ನ ಕೂಡ ನೋಡಿದೀನಿ, ನಾನು ಅಮ್ಮನ ನೋಡಿದೀನಿ. ಹಾಗೆ ಅಮ್ಮ ಅಂತ ಹೇಳಿದ್ರೆ ರವಿ ಬೆಳಗೆರೆ ನೆನಪಾಗ್ತಾರೆ ಕೂಡ್ಲೆ. ಅವ್ರ ಅಮ್ಮನ ಬಗ್ಗೆ ನೀವು? ಬೆಳಗೆರೆ ಪಾರ್ವತಮ್ಮ ಅದ್ಭುತ ಹೆಣ್ಮಗಳು, ಅದ್ಭುತ ಹೆಣ್ಮಗಳು. ರವಿ ಬೆಳಗೆರೆ ಏನಾದ್ರು ಆಗಿದ್ರೆ ಅದರಿಂದ ಅವರ ತಪಸ್ಸು, ಅವರ ಬಹುಶಃ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಂಥ ಪುಣ್ಯಾತ್ಮ ಬೆಳಗೆರೆ ಪಾರ್ವತಮ್ಮ ಅವರು ಕೊನೆಗೆ ಅವರಿಗೆ ಪಾರ್ಶ್ವವಾಯು ಆಯಿತು. ಅದರ ಸಾಯೋ ದಿನಗಳ ಪಕ್ಕದಲ್ಲಿದ್ದೆ. ಅವರಿಗೆ ಮಾತು ಹೊರಟೋಯ್ತು, ಬರೇ ರವಿ ಬೆಳಗೆರೆ ಹೀಗೆ ಅನ್ನೋದು ಈಗ ಅಂತಿದ್ರು. ಅಷ್ಟು ಅದ್ಭುತ ಪ್ರೀತಿ. ತೀರೋಗ್ತಾರೆ ಅವರು. ಎಷ್ಟು ವರ್ಷ ಆಗಿತ್ತು ಸುರೇಶಣ್ಣ ಅವ್ರಿಗೆ ಇದಾದಾಗ, ಪಾರ್ಶ್ವವಾಯುದಾಗ? ಅಂದಾಜು ಒಂದು 70 ವರ್ಷ. 70 ವರ್ಷ ರಿಟೈರ್ಡ್ ಮೇಲೆ ಅವರಿಗೆ ಇದಾಯ್ತು. ಚೆನ್ನಾಗಿ ನೋಡ್ಕೊಂಡೆ ಅವನು. ರವಿ ಬೆಳಗೆರೆ ಅವರಿಗೆ ಸ್ನಾನ ಮಾಡಿಸಿದ್ದ, ಚೆನ್ನಾಗಿ ನೋಡ್ಕೊಂಡ ಇತ್ತು. ಎಲ್ಲಿವರೆಗೆ ಅಂತೇಳಿ ಕೊನೆಗೆ ಅವ್ರಿಗೆ ಏನಾದ್ರು ಬೇಕಂತೇಳಿ 50 ರೂಪಾಯಿ ಚೆಕ್ ನನಗೆ ಕೊಡ್ತಿದ್ರು ಸೆಂಟ್ರಲ್ ಬ್ಯಾಂಕ್ ಅಲ್ಲಿ. ಅಲ್ಲಿ ಹೋಗಿ ನಾನೇ ಅಮೌಂಟ್ ಡ್ರಾ ಮಾಡಿ ಕೊಡ್ಬೇಕು, ರವಿ ಹೇಳ್ಬೇಡ ಅಂತಿದ್ರು ಜೀವನದಲ್ಲಿ.
ಅಂದ್ರೆ ನಿಮ್ ಮೇಲೆ ಅಷ್ಟು ವಿಶ್ವಾಸ ಇತ್ತು ಅವ್ರಿಗೆ, ಹೌದೌದಲ್ಲ, ನನಗೆ ತಾಯಿನೇ, ಮಗನ್ಗಿಂತ ಹೆಚ್ಚಾಗಿ ನಿಮ್ ಮೇಲೆ ಅವ್ರಿಗೆ ಅಷ್ಟು ವಿಶ್ವಾಸ ಇತ್ತು. ನನಗೆ ತಾಯಿನೇ, ಏನಾದ್ರು ಬೇಕಾದ್ರು ನನಗೆ ಹೇಳ್ತಿದ್ರು. ಹ್ಮ್. ಅಂದ್ರೆ ರವಿದು ಒಂಥರ ಏನಾಗ್ತಿದೆ, ತುಂಬಾ ಅದ್ಭುತ ಪ್ರೀತಿ ಇದ್ದಂತ ಮನುಷ್ಯ, ಅಷ್ಟು ಡಿಸಿಪ್ಲಿನ್ ಲೈಫ್ ಅಲ್ಲ. ಪುಣ್ಯಾತ್ಮ ಹೊರಟು ಜೋಡಿ ಹಾಕೊಂಡು ಹಿಂಗೆ ಹೊರಟೋಗ್ಬಿಡ್ತಿದ್ದ ಎಲ್ಲೋ ಒಂದ್ ಕಡೆಗೆ. ಅವರಿಗೆ ಅಂದ್ರೆ ಬಹಳ ಅಂದ್ರೆ ಅವ್ರ ಹೈಸ್ಕೂಲ್ ಓದ್ಬೇಕಾದ್ರೆ ಅವ್ರಿಗೆ ಒಂದು ಪ್ರೀತಿ ಇದಾಗತ್ತೆ, ಅಂದ್ರೆ ಆಘಾತ ಆಗತ್ತೆ. ಅದರಿಂದಾಗಿ ಅವರು ಬಹಳ ಈ ತರದ ಚಟುವಟಿಕೆಗಳಿಗೆ ಈಡಾದ್ರು ಅಂತ ಹೇಳಿ ನಾನು ಕೇಳ್ಪಟ್ಟೆ. ಅದು ನಿಜಾನಾ ಅಥವಾ ನೀವು ಅದಕ್ಕೆ ಏನಾದ್ರು ನಾನು ಕೇಳಿದ್ದೀನಿ, ಬಟ್ ನನಗೆ ಆತರ, ಯಾಕಂದ್ರೆ ನಾನು ಅಲ್ಲಿ ಬಳ್ಳಾರಿಗೆ ಹೋಗುವಾಗ ಒಂದು ಲೆಕ್ಚರರ್, ವುಮೆನ್ಸ್ ಕಾಲೇಜಲ್ಲಿ ಲೆಕ್ಚರರ್. ಅದು ನೋಡಿ ಏನಾಯ್ತು, ಅವ್ನು ಬಳ್ಳಾರಿ ಬಿಡೋದಕ್ಕೆ ಅದೊಂದು ಕಾರಣ ಆಯ್ತು. ಅಲ್ಲಿ ಒಂದ್ಸಲ ಅವರೊಂದು ಟೂರ್ ಪ್ರೋಗ್ರಾಮ್ ಮಾಡ್ತಾರೆ. ಅವನಲ್ಲಿ ಪತ್ರಿಕೆ ಇರುವಾಗಲೇ ಅಲ್ಲಿ ಅಲ್ಲಂ ಕರಿಬಸಪ್ಪ ಅಂತೇಳಿ ಅಲ್ಲಿ ಚೇರ್ಮನ್ ಇದ್ರು. ಇವನು ಅವ್ರ ಎಗೇನ್ಸ್ಟ್ ಆಗಿ ಬರ್ದ. ಅಲ್ಲಿ ಚೇರ್ಮನ್ ಬಗ್ಗೆ ಅಲ್ಲಿ ದೊಡ್ಡ ವೀರಶೈವ ವಿದ್ಯಾರ್ಥಿ ಸಂಘ, ಬಹಳ ದೊಡ್ಡ ಲಿಂಗಾಯತರು ಬಹಳ ಕಷ್ಟಪಟ್ಟು ಕಟ್ಟಿದ್ದ ಸಂಸ್ಥೆ ಅದು. ಅವ್ರ ವಿರುದ್ಧ ಆಗಿ ಬರೀತಾನೆ. ಅವರು ಒಂದು ಬಳ್ಳಾರಿ ಪತ್ರಿಕೆ ಅವರೊಂದು ಕಣ್ಣಿಗೆ ಅವ್ರ ವಿರುದ್ಧ ಯಾರು ಮಾತಾಡ್ತಿರಲಿಲ್ಲ. ಅವ್ರ ಬಗ್ಗೆ ಏನೊಂದು ಕೆಟ್ಟದಾಗಿ ಬರದೆ ಅವ್ರು ಕಾಯ್ತಾನೆ ಇದ್ರು. ಹಾಗಾಗಿ ಅಲ್ಲಿ ಸ್ಟೂಡೆಂಟ್ಸು ಒಂದು ಅಲ್ಲಿ ಟೂರ್ ಹೊರಡ್ತಾರೆ, ಉತ್ತರ ಭಾರತಕ್ಕೆ ಟೂರ್ ಹೊರಡ್ತಾರೆ ಬಸ್ ಮಾಡಿ. ಅದರಲ್ಲಿ ಆ ಮಕ್ಕಳೆಲ್ಲ ಏನು ಮಾಡ್ತಾರೆ, ಇಲ್ಲ ನಾವು ಆ್ಯಕ್ಚುಲಿ ಅವನು ಸ್ವಲ್ಪ ಅಷ್ಟು ಸಣ್ಣ ದುಡ್ಡು ಒಟ್ಟು ಮಾಡಿ ನಾವು ಹುಬ್ಬಳ್ಳಿ ಮೂಲಕ ಕಾರವಾರ, ಭಟ್ಕಳ ಇಲ್ಲೆಲ್ಲ ಹೋಗೋಣ ಅಂತೇಳಿ ಎಲ್ಲ ಪ್ಲಾನ್ ಮಾಡಿದ್ವಿ. ಕಷ್ಟ ಇತ್ತು, ಇಬ್ರಿಗೂ ಕಷ್ಟ ಇತ್ತು. ಸರಿ ಹೋಗೋಣ ಸುರೇಶ್ ಒಂದು ವಾರ ಅಂತೇಳಿ ಹೊರಟಾಗಿ ಒಂದು ಸಡನ್ ಆಗಿ ಬಂದ. ಇಲ್ಲ, ಆ ದುಡ್ಡು ನನಗೆ ಬೇಕು, ನನಗೆ ಸ್ಟೂಡೆಂಟ್ಸ್ ಬಿಡ್ತಾ ಇಲ್ಲ ಸುರೇಶ, ನೀವು ಬರಲೇಬೇಕು ಸರ್ ಅಂತೇಳಿ. ಸರಿ ಹಾಗಾದ್ರೆ ಹೋಗ್ಬಾ, ನಾವು ಮುಂದೆ ಹೋಗ್ಬೋದಲ್ಲ ಅಂತೇಳಿ ಹೋದ್ಮೇಲೆ ಅಲ್ಲಿ ಒಂದು ಹುಡುಗಿ ಏನ್ ಮಾಡ್ತಾಳೆ, ನಂದು ಸೂಟ್ ಕೇಸ್ ಕಳೆದೋಯ್ತು ಅಂತ ಮಾಡ್ತಾಳೆ. ಸೊ ಇವ್ರು ಹೇಳ್ತಾರೆ, ಇಲ್ಲ ನಿಮ್ಗೆ ಡ್ರೆಸ್ ಎಲ್ಲ ನಿನಗೆ ಏನಿತ್ತು, ಏನ್ ಬೇಕು ನಾನು ಕೊಡ್ಸ್ಕೊಡ್ತೀವಿ ಅಂತ. ಶಿ ಕೇಮ್ ಬ್ಯಾಕ್, ಬಂದಾಳೆ ಇಲ್ಲೊಂದು ಸುದ್ದಿ ಹಾಕ್ಸ್ಬಿಡ್ತಾಳೆ. ಅಲ್ಲಿ ಕೆಟ್ಟದಾಗಿ ವರ್ತನೆ ಮಾಡ್ತಾನೆ, ಹಾಗೆ ಹೀಗೆ ಅಂತ ನನಗೆ ಆರೋಪ ಮಾಡಿಸೋದು ನನಗೆ ಅನ್ಸೋದು ಪ್ರೀ ಪ್ಲಾನ್ ಅಂತೇಳಿ ಅನ್ಸೋದು. ನಾವು ಶಿ ಇಸ್ ಎಂಪ್ಲಾಯ್ ಇನ್ ದಟ್ ವಿಶ್ವವಿದ್ಯಾಲಯ. ಶಿ ವಾಸ್ ಪ್ರಾಮಿಸೆಡ್ ದಟ್. ಬಂದ ತಕ್ಷಣ ಇಲ್ಲಿ ಒಂದು 2-3 ಸಣ್ಣ ಪೇಪರ್ ಇತ್ತು. ಯಾವ್ದೊಂದು ಹೋರಾಟ ಅಂತೇಳಿ, ಒಬ್ಬ ಶಿವರಾಜಿ ರಾವ್ ಇಂಗಳೆ ಅಂತ ನನಗೆ ನೆನಪಿದೆ. ಅವರೆಲ್ಲ ಬಂದು ಶುರು ಮಾಡ್ತಾರೆ, ಬೇಲಿ ಎದ್ದು ಹೊಲ ಮೇದ ಅಂತೆ, ವಿದ್ಯಾರ್ಥಿ ಶಿಕ್ಷಕನ ಕಾಮದಾಟ ಅಂತೆಲ್ಲ ಕೆಟ್ಟ ಬರೀತಾರೆ. ನನಗೆ ನನ್ನ ಮನೆಗೆ ಒಂದು ಕಿಟಕಿರಿ ಬಂದು ಹಾಕಿ ಹೋಗೋರು, ಯಾರು ಹಾಕಿ ಹೋಗ್ತಾರೆ. ಬರುವಾಗ ಇಲ್ಲಿ ಫುಲ್ಲು ಇದಾಗಿತ್ತು. ಅವರಿಗೆ ಏನಾಗಿತ್ತು, ಮತ್ತೆ ಬಂದ ತಕ್ಷಣ ನಾವೆಲ್ಲ ಕೇಳ್ತೀವಿ, ಸುರೇಶ ನಾನು ಒಳ್ಳೆಯವನಂತ ಹೇಳ್ತಾ ಇಲ್ಲ, ಅಲ್ಲಿ ನಾನು ಮಾಡ್ಲಿಲ್ಲ, ಆತರ ಕೆಲಸ ಮಾಡಲಿಲ್ಲ, ಏನೋ ಒಂದು ಇದು ಮಾಡಿದ್ದಾರೆ, ತೊಂದರೆ ಇಲ್ಲ ಬಿಡು, ನಾನು 15 ಸಲ ರಿಸೈನ್ ಮಾಡಿದ್ದೀನಿ, 16 ಸಲ ರಿಸೈನ್ ಮಾಡ್ತೀನಿ ಅಂತೇಳಿ. ನಾನೊಂದು ವ್ಯಕ್ತಿತ್ವ ಪ್ರಶ್ನೆ ರವಿ, ಈಗ ನಿನಗೆ ಮಕ್ಕಳಿದ್ದಾರೆ, ಹುಷಾರಾಗಿರ್ಬೇಕು, ಬುದ್ಧಿ ಹೇಳಿದಾಗ, ಇಲ್ಲ ನೀನು ಹೇಗೆ ಮಾಡ್ತೀವಿ ಮಾರಿ, ಇದು ಡೈವರ್ಸ್ಟ್ ಬ್ಯಾಡ್ಲಿ, ವೆರಿ ಬ್ಯಾಡ್ಲಿ ಟ್ರ್ಯಾಪ್ ಅಂತ ಹೇಳುತ್ತೆ ಅವ್ನು ಹೇಳ್ತಾನ. ಅದು ಒಂದು ಕಾರಣ ಆಗ್ತದೆ ಬಳ್ಳಾರಿ ಬಿಡೋದಕ್ಕೆ. ಮತ್ತೆ ನಾನು ಕಳಿಸ್ಕೊಟ್ವಿ, ಬಂದ್ಮೇಲೆ ಇಲ್ಲೇ ಒಂದೊಂದು ದಿಸೆ ಬದಲಾಯಿತು. ನಾನಂದ್ರೆ ನೋಡು, ನಾವು ಈ ಸಣ್ಣ ಈ ಹಳ್ಳ ಕೊಳ್ಳ ಕೆರೆಯಲ್ಲಿ ಈಜಾಟ ಕಲಿಬಾರ್ದು, ಸಮುದ್ರದಲ್ಲಿ ಈಜಾಟ ಮಾಡ್ಬೇಕು. ಹೋರಾಟ ನಮ್ಮ ಬದುಕು, ನಿನಗಿರೋ ಟ್ಯಾಲೆಂಟು ಇದನ್ನ ಎಲ್ಲೋ ಒಂದ್ ಕಡೆಗೆ ಅದು ರಾಜ್ಯ ವ್ಯಾಪ್ತಿಗೆ ಹೋಗ್ಬೇಕು. ಅದು ಆ ನಿಟ್ಟಿನಲ್ಲಿ ನೀನ್ ಕೆಲಸ ಮಾಡಿ. ಅಂದ್ರೆ ಅವರ ಪ್ರತಿಭೆ ಆ ಕಾಲದಲ್ಲೇ ಅಷ್ಟರ ಮಟ್ಟಿಗೆ ಇತ್ತು ಅಂತ ನಿಮ್ಗೆಲ್ಲ, ನಮಗೆಲ್ಲ ಮನದಟ್ಟಾಗಿತ್ತು. ಆಮೇಲೆ ಯಾಕಂತೇಳಿ ವಿವಾಹ ಅಂತೇಳಿ ಕಾದಂಬರಿ, ಅನ್ವಾಯಿತ ಕಾದಂಬರಿ, ಅದನ್ನು ಬರೀತಾನೆ. ಆ ಕಾಲಕ್ಕೆ ಅದು ಅನ್ವಯಿತ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಫಸ್ಟ್ ಅವಾರ್ಡ್. ನಾವೆಲ್ಲ ಖುಷಿ ಪಡ್ತಿದ್ವಿ. ಆಗ ಅವನು ಇಲ್ಲಿ ಬರ್ಬೇಕಾಗಿತ್ತು, ಟೌನ್ ಅಲ್ಲಿ ನಮ್ಮ ರಾಮಕೃಷ್ಣ ಹೆಗ್ಡೆ ಅದನ್ನ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು. ಅವನು ಬಂದ, ಇವನು ಬಂದ್ಬಿಟ್ಟು, ಇಲ್ಲ ನಾನು ಬೆಂಗಳೂರು ಹೋಗ್ಬೇಕು ಸುರೇಶ, ನಾನು ನಿನ್ನ ಇಬ್ರು ಹೋಗೋಣ ಅಂತೇಳಿ. ಸರಿ ಏನಾಗ್ಬೇಕು ಅಂದ್ರು, ಇಲ್ಲ ನಾನು ಸ್ವಲ್ಪ ಅಲ್ಲಿ ಹೋಗಿ ಬರ್ಬೇಕಲ್ಲ, ಖರ್ಚು ಕಷ್ಟ ಇತ್ತು. ಕೊನೆ ನಾನೇನು ಸಣ್ಣದಾಗಿ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಒಂದು ಯೂಸುಫ್ ಅಂಡ್ ಸನ್ಸ್ ಅಂತ ಹೇಳಿ ಕರ್ಕೊಂಡೋಗಿ ಒಂದು ಜುಬ್ಬ, ಒಂದು ಜೀನ್ಸು, ಆಮೇಲೆ ಅವನು ಒಂದು ಚೀಲ, ಆಮೇಲೆ ಕೊಲ್ಲಾಪುರ ಚಪ್ಪಲಿ,
ಎಲ್ಲ ಕೊಡಿಸಿ ನೀನು ಹೋಗ್ಬಾ ಅಂತ. ಮತ್ತೆ ನನಗೆ ಫೋನ್ ಮಾಡ್ದ, ಒಂದು ಸಣ್ಣ ಕ್ಯಾಮರಾ ತೊಗೊಂಡೋಗಿದ್ದ, ಅದೊಂದು ಕ್ಯಾಮರಾ ನನಗೆ ಬೇಕು ಅಂತ. ಈ ಮೆಮೊರೀಸ್ ಎಲ್ಲ. ಆಮೇಲೆ ಮತ್ತೆ ಬೆಳಿಗ್ಗೆ ಫೋನ್ ಮಾಡ್ದ, ಸುರೇಶ್ ಸಾಯಂಕಾಲ ಇದ್ದಿದೆ, ನನಗೆ ನೀನ್ ಇಲ್ದೇನೋ, ಐ ಆಮ್ ಮಿಸ್ಸಿಂಗ್ ಸಮಥಿಂಗ್, ನನಗೆ ಬೇಕನ್ಸ ಸುರೇಶ್, ಬಂದು ಕಷ್ಟ ಇದೆ ಗೊತ್ತಿದೆ ನನಗೆ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಬಸ್ಸಿಗೆ ಕೂಡ ಕಷ್ಟ. ನಾನಾಯ್ತು ನನ್ನ ಕೆಂಪು ಬಸ್ ಇಟ್ಕೊಂಡು ಬಂದೆ. ರಾಮಕೃಷ್ಣ ಹೆಗಡೆ ಆ ಸಭೆಯಲ್ಲಿ ಒಂದು ಮಾತು ಹೇಳಿದ್ರು, ಪ್ರಶಸ್ತಿ ಎಲ್ರಿಗೂ ಬರ್ತದೆ, ಆದರೆ ರವಿ ಬೆಳಗೆರೆ ಸಣ್ಣ ವಯಸ್ಸಲ್ಲಿ ಪ್ರಶಸ್ತಿ ಬಂದಿದೆ, ಮುಂದೆ ಈ ಮನುಷ್ಯ ಏನು ಆಗ್ತಾನೆ. ರವಿ ಬೆಳಗೆರೆ ಬಾಯಿಂದ ಹೊರಟಂತಂದ್ರೆ ಇವನೊಂದು 2 ನಿಮಿಷ ಮಾತಾಡ್ತಾನೆ, ಆ ಮಾತು ಕೇಳಿ ಅವರಿಂದ ಬಾಯಿಂದ ಹೊರಟಂದು ಉದ್ಗಾರ ಅದು. ಆ ಮಾತು ನಿಜಾನೂ ಆಯ್ತು. ಅನಂತರ ಸಾಹಿತ್ಯ ಸ್ವಲ್ಪ ನನಗೂ ಸ್ವಲ್ಪ ಅಷ್ಟು ಇಷ್ಟು ಓದ್ಲಿಕ್ಕೆ ಕಲಿಸಿದವನು ಒಂದು ಪ್ರಕಾಶ್ ಅವರು, MP ಪ್ರಕಾಶ್ ಅವರು, ಒಂದು ರವಿ ಬೆಳಗೆರೆ. ಪ್ರಕಾಶ್ ಅವರು ಕೂಡ ಕಲ್ತಾಗ ತಮಗೆ ಅಂದ್ರೆ ಸಾಹಿತ್ಯದ ಪರಿಚಯ ಆಗಿದ್ದು ಇವರ ಒಡನಾಟ ನನಗೆ ಪ್ರಕಾಶ್ ಅವರು ಯಾವಾಗ ಬಂದು 1-2 ಪುಸ್ತಕ ತಂದು ಕೊಡ್ತಿದ್ರು, ಇದನ್ನ ಓದಿ ಅಂತ ಹೇಳ್ತಿದ್ರು. MP ಪ್ರಕಾಶ್ ಅವ್ರು ನೆನೆಸ್ಬೇಕು ನಾವೆಲ್ಲ. ರವಿ ಬೆಳಗೆರೆ ಅಲ್ಲಿಗೆ ಮುನ್ನೆಲೆಗೆ ಅವರೇ ಕಾರಣ ಆಗ್ತಾರೆ. ನಮಗೂ ಒಂದಿಷ್ಟು ಒಂದು ದಾರಿಯ ತೋರಿಸುವಂತವ್ರು MP ಪ್ರಕಾಶ್ ಅವರು. ಓದಿನ ಹುಚ್ಚನ್ನ ಹಚ್ಚಿದವರು MP ಪ್ರಕಾಶ್ ಅವರು ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ಆ ಕಾಲದಿಂದಲೂ ಅಂದ್ರೆ ನಿಮ್ಮ ಕಷ್ಟದ ದಿನಗಳಿಂದಲೂ ನೀವು ಅವ್ರ ಜೊತೆ ಇದ್ದಂಥವ್ರು. ಅಂದ್ರೆ ಈಗ ನಾನು ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ ನಿಮ್ಮ ವಿಷಯಗಳೆಲ್ಲ ಕೇಳಿದ ನಂತರ ಅನ್ಸಿತ್ತು, ಸುರೇಶ್ ಅಣ್ಣ ಅಂತ ಹೇಳಿದ್ರೆ ಬರೀ ಗೆಳೆಯ ಅಷ್ಟೇ ಅಲ್ಲ, ಅವರಿಗೆ ಅಮ್ಮಂತರ ಅಣ್ಣಂತರ ಜೊತೆಲಿದ್ದು ಅವ್ರಿಗೆ ರಕ್ಷಣೆ ಕೊಟ್ಟವರು, ಅವ್ರು ಯಾವಾಗ ಕಷ್ಟ ಅಂತ ಹೇಳಿದ್ರು ತಾವು ಜೊತೆನಲ್ಲಿ ನಿಂತವರು, ಬೆನ್ನೆಲುಬಾಗಿದ್ದಂಥವ್ರು. ಹಾಗಾಗಿ ಅವ್ರಿಗೆ ಪ್ರತಿ ಕ್ಷಣ ಯಾವುದೇ ಒಂದು ಸಣ್ಣ ಕಷ್ಟ ಬಂತಂದ್ರೂ ಕೂಡ ಸುರೇಶ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ಬಿಡ್ತಿದ್ರು, ಮಗು ತರ ಅಂತ ಭಾವಿಸಿದ್ದೀನಿ. ಸಾಕಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತಹ ನಮ್ಮ ಸುರೇಶ್ ಅಣ್ಣ ಇನ್ನು ದೀರ್ಘ ಕಾಲಾವಧಿಯವರೆಗೂ ಶಾಸಕರಾಗಿ ಹಾಗೂ ಇನ್ನು ಉನ್ನತ ಸ್ಥಾನ ಗಳಿಸಲಿ ಅಂತ ಹೇಳಿ ಹಾರೈಸ್ತಾ, ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದು ಅವರ ಜೀವನದ ಸಾಧನೆಗಳನ್ನ ಹಾಗೂ ಅವರ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಯಶೋಗಿರೆ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಧನ್ಯವಾದಗಳು ಸುರೇಶ್. ಧನ್ಯವಾದ. ಹೀಗೆ ನಮ್ಮ ಯಶೋಗಿರೆ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಹೀಗಾಗಿ ನೀವು ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂದರೆ ಮಾಡಬೇಕಾಗಿರೋದು ಒಂದೇ ಕೆಲಸ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಕ್ಷಣೆ ಮಾಡಿ. ಧನ್ಯವಾದ.